ಭಿಕ್ಷಾಟನೆ ಮಾಡಿ ಜೀವನ ಮಾಡಿ ಸಮಾಜದವರೆಗೂ ಪೂರ್ತಿ ನೋಡ್ರಿ ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಉಪ್ಪು ಕರ್ಕೊಂಡಿದ್ದೇವೆ. ನಮ್ಮ ಅಲೆಮಾರುಗಳಿಗೆ ಪೂರ ಅನ್ಯಾಯ ಆಗಿದೆ. ನಾವೇನು ಒಬ್ಬರಲ್ಲಿ MLA ಆಗಿಲ್ಲ, MP ಆಗಿಲ್ಲ, ಸರಿಯಾಗಿ ಒಂದು ಗ್ರಾಮ ಪಂಚಾಯತಿ ನಂಬರ್ ಆಗಿಲ್ಲ. ನಮ್ದಾಗ ಗ್ರಾಮ ಪಂಚಾಯತಿ ನಂಬರ್ಗಳು ಸರಿ ಆಗಿಲ್ಲ. ನಮ್ಗೆ ನ್ಯಾಯ ಅನ್ನೋದು ಗೊತ್ತಿದ್ದಿಲ್ಲ, ಮೀಸಲಾತಿ ಅನ್ನೋದು ಗೊತ್ತಿದ್ದಿಲ್ಲ. ಈಗ ತಮ್ಮ ನಮ್ಮ ಮಾತೃ ಸಮಾಜದಲ್ಲಿ ತಿಳ್ಕೊಂಡು ನಿಮಗೊಂದು ಮೀಸಲಾತಿ ಇದೆ ಅಂತಂದು ತಿಳ್ಕೊಂಡಾಗ ನಮಗೆ ಅರಿವಾಗಿದೆ. ನಮ್ಮ ಅಲೆಮಾರುಗಳಿಗೆ ಭಿಕ್ಷಾಟನೆ ಬಿಟ್ಟು ಯಾರು ಗೊತ್ತಿದ್ದಿಲ್ಲ. ನಮಗೆ ಭಿಕ್ಷಾಟನೆಯನ್ನು ಪರ್ಮಿಷನ್ ಕೊಡ್ರಿ ಒಂದು ಇಲ್ಲ ಅಂತಾರೆ. ನಿಮ್ಮ ಮೀಸಲಾತಿಯನ್ನು ನಮ್ಮ ಮಾತು ಕಿತ್ಕೋಬೇಡ್ರಿ. ಇಲ್ಲ ಅಂದ್ರೆ ನಿಮಗೆ ಭಿಕ್ಷಾಟನೆ ಮಾಡಕ್ಕೆ ಅನುಕೂಲ ಮಾಡಿಕೊಡ್ರಿ. ಇಲ್ಲ ಸಿದ್ದರಾಮಯ್ಯ ಅಲ್ಲ 2-4 ವರ್ಷದಿಂದ ಭಿಕ್ಷಾಟನೆ ಮಾಡಬೇಡ್ರಿ ಅಂತ ಹೇಳಿರಿ. ಭಿಕ್ಷಾಟನೆ ಮಾಡಿದ್ರೆ ಹಿಡಿದು ಹಾಕ್ತಿದ್ದಾರೆ. ನಾವೇನು ಜೀವ ಮಾಡಬೇಕು? ಶಾಲೆಯನ್ನು ಕಳಿಸ್ಬೇಕು ನೋಡ್ರಿ. ನೀವೇ ಹೇಳ್ರಿ ನಮಗೆ ಭಿಕ್ಷಾಟನೆ ಪರ್ಮಿಷನ್ ಕೊಡ್ರಿ ಒಂದು. ಇಲ್ಲಪ್ಪ ಅಂದ್ರೆ ನಮಗೊಂದು 1% ನಮಗೆ ಏನು ಬರುತ್ತದೆ? ನಾನು ನಿಮ್ಮಕ್ಕೆ ಕೇಳಲ್ಲ, ನಿಮ್ಮ ಸರ್ಕಾರಕ್ಕೆ ಕೇಳಲ್ಲ, ನಮ್ಮ ಹಕ್ಕು ನಮಗೆ ಕೇಳ್ತಿದ್ದೇವೆ. ನಮಗೆ ಎಲ್ಲರಿಗೂ ಪರ್ಸೆಂಟ್ ನಮ್ಮ ನಿಯಮ ಬೇರೆ ಮಾಡಿ ನಮಗೆ 1% ಅನ್ನು ಕೊಡ್ರಿ ಅಂತಂದು ನಮ್ಮ ಅಲೆಮಾರಿ ಅಧ್ಯಕ್ಷರು ಅಧ್ಯಕ್ಷರು ಮಾತನಾಡಿ 2 ಮಾತು ಮುಗಿಸುತ್ತೇನೆ. ಧನ್ಯವಾದಗಳು ಶಿವಕುಮಾರ್ ಅವರಿಗೆ. ಸಾಹಿತಿಗಳು ಸಹೋದರರಾದಂತಹ ಅಂಜನಪ್ಪ ದಾಸರ್ ಅವರು ಕೊನೆಯದಾಗಿ 2 ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ಭಾವಿಸಿಕೊಳ್ತಾ ಇದ್ದೀವಿ. ಬೋಲೆ ಭಾರತ್ ಮಾತಾ ಕಿ, ಬೋಲೆ ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ. ಆತ್ಮೀಯರೇ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ತಿಂಗಳಿಂದ ಒಳ ಮೀಸಲಾತಿಯ ಹೋರಾಟದ ಬಗ್ಗೆ ತಮಗೆಲ್ಲ ತಿಳಿದ ವಿಷಯ. ಈ ಒಳ ಮೀಸಲಾತಿ ಜಾರಿಗೆ ಬರುವುದಕ್ಕಿಂತ ಮೊದಲ ನಾವು 15% ಮೀಸಲಾತಿಯಲ್ಲಿ 101 ಜಾತಿಯವರು ಇದ್ವಿ. ಆ 101 ಜಾತಿಯಲ್ಲಿ ಅತ್ಯಂತ ಹಿಂದುಳಿದಂತ ಆರ್ಥಿಕವಾಗಿ ಸಾಮಾಜಿಕವಾಗಿ